ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೀವು ನೋಡಿರ್ತೀರ, ಊಟಿಯಿಂದ ನಾವು ಕೂನರ್ಗೆ ಹೋಗಿದ್ನ. ಅದು ಒಂದು ಟಾಯ್ ಟ್ರೈನಲ್ಲಿ. ಆ ಟ್ರೈನ್ ಜರ್ನಿ ಅಂತೂ ಸಕ್ಕದಾಗಿತ್ತು. ಯಾರಾದರೂ ಆ ವ್ಲಾಗ್ನ ನೋಡಿಲ್ಲ ಅಂದರೆ ಇಲ್ಲೇ ಮೇಲೆ ಐ ಕಾರ್ಡಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಸೊ ಇಟ್ಸ್ ಬೀನ್ ಅ ಮಂತ್ ನಾನು ವಿಡಿಯೋನ ಅಪ್ಲೋಡ್ ಮಾಡಿದೆ. ದ್ಯಾಟ್ ಈಸ್ ಬಿಕಾಸ್ ಆಫ್ ಅ ಬ್ಯುಸಿ ಶೆಡ್ಯೂಲ್. ನಾನು ಮತ್ತು ಅಕ್ಷಯ್ ವರ್ಕ್ ಮಾಡ್ತಿರೋ ಇಬ್ಬರು ಸ್ಕೂಲಲ್ಲೂ ಕೂಡ ಈ ಇಯರ್ ಸ್ಪೋರ್ಟ್ಸ್ ಡೇ ಇತ್ತು. ಸೊ ಅದಕ್ಕೋಸ್ಕರ ಫುಲ್ ಬ್ಯುಸಿ ಇದ್ವಿ. ಸ್ಪೋರ್ಟ್ಸ್ ಡೇ ಅಂದರೆ ನಿಮ್ಗೆ ಗೊತ್ತೇ ಇದೆಯಲ್ಲ, ಬೆಳಗಿಂದ ಸಾಯಂಕಾಲ ಗಂಟ ನಾವು ಗ್ರೌಂಡಲ್ಲೇ ಇರಬೇಕಾಗುತ್ತೆ. ಫುಲ್ ಡ್ರಿಲ್ ಪ್ರಾಕ್ಟೀಸ್ ಅದು ಇದು ಅಂತೆಲ್ಲ ಆಗ್ತಾ ಇರುತ್ತೆ. ಸೊ ಸಂಜೆ ಬರೋಷ್ಟೊತ್ತಿಗೆ ಫುಲ್ ಎಕ್ಸಾಸ್ಟ್ ಆಗಿಬಿಡ್ತಿದ್ವಿ. ಸೊ ಅದಕ್ಕೆ ವೀಡಿಯೋಸ್ ಯಾವುದೂ ಅಪ್ಲೋಡ್ ಮಾಡ್ಲಿಕ್ಕೆ ಆಗಿಲ್ಲ. ರಿಯಲಿ ಸಾರಿ. ಆ್ಯಂಡ್ ಊಟಿ ಸೀರೀಸ್ ಅಂತೂ ಅಲ್ಲೇ ಸ್ಟಾಪ್ ಆಗಿಬಿಡ್ತು. ಸೊ ಇವಾಗ ಆದರೂ ಅಪ್ಲೋಡ್ ಮಾಡಿ ಮುಗಿಸ್ಬಿಡೋಣ ಆ ಸೀರೀಸ್ನ ಅಂತ ಹೇಳ್ಬಿಟ್ಟು ಎಡಿಟ್ ಮಾಡ್ತಾ ಇದ್ದೀನಿ. ಸೊ ನೀವು ಲಾಸ್ಟ್ ವ್ಲಾಗಲ್ಲೇ ನೋಡ್ದಂಗೆ ನಾವು ಕೂನೂರು ಹೋಗಿ ತಲುಪಿದ್ದು. ಫಸ್ಟ್ ಹೋಗಿದ್ದು ಟೀ ಗಾರ್ಡನ್ಗೆ. ಇನ್ನೊಂದು ಏನು ವಿಷಯ ಅಂದರೆ, ನಾವು ಅಲ್ಲಿ ರೈಲ್ವೆ ಸ್ಟೇಷನ್ ರೀಚ್ ಆದಂಗೆ ಅಲ್ಲಿ ಸುಮಾರು ಟ್ಯಾಕ್ಸಿ ಡ್ರೈವರ್ಸ್ ಇರ್ತಾರೆ. ಅವರು ಪ್ಯಾಕೇಜಸ್ ಇಟ್ಕೊಂಡಿರ್ತಾರೆ. ನಮ್ಗೆ ಎಷ್ಟು ಬೇಕೋ ಟೂರಿಸ್ಟ್ ಪ್ಲೇಸಸ್ ಅಷ್ಟನ್ನು ಸೆಲೆಕ್ಟ್ ಮಾಡಿದರೆ ಅದರ ಪ್ರಕಾರ ನಮಗೆ ಒಂದು ರೇಟ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಸೊ ನಾವು ಒಂದಷ್ಟು ಟೂರಿಸ್ಟ್ ಪ್ಲೇಸಸ್ನ ಸೆಲೆಕ್ಟ್ ಮಾಡಿದ್ವಿ. ಸೊ ಫಸ್ಟ್ ನಾವು ಬಂದಿದ್ದು ಟೀ ಗಾರ್ಡನ್ಗೆ. ಇದು ಮುಮ್ತಾಜ್ ಅನ್ನೋ ಆ್ಯಕ್ಟ್ರೆಸ್ ಅವ್ರದ್ದು ಟೀ ಗಾರ್ಡನ್ನು. ಸೊ ಇಲ್ಲಿ ನಿಮಗೆ ಕಾಣಿಸ್ತಿರುವ ಹಾಗೆ ಫುಲ್ಲಲ್ಲಿ ಫೋಟೋಸ್ ಎಲ್ಲ ತೆಕ್ಕೊಡ್ತಾರೆ. ಈ ಥರ ಕಾಸ್ಟ್ಯೂಮ್ಸ್ ಎಲ್ಲ ಇದೆಲ್ಲ ಅವರೇ ಕೊಡೋದು. ಅದಕ್ಕೆ ನಾನು ಮತ್ತು ಅಕ್ಷಯ್ ಹಾಕ್ಕೊಂಡ್ವಿ. ಹಾಗೆಯೇ ನಮ್ಮ ಡ್ಯಾಡಿ ಮಮ್ಮಿಗೂ ಕೂಡ ಹಾಕ್ಸಿದ್ವಿ. ಯಾಕೆಂದರೆ ಇದೆಲ್ಲ ಅವರು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಸೊ ಮಾಡಲಿ ನಮ್ಮ ಜೊತೆ ಆದರೂ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಅವರೂ ಹಾಕ್ತಿದ್ದಾರೆ. ಅವ್ರಿಗೂ ಒಂಥರ ಫುಲ್ಲು ಶೈ. ಅಕ್ಷಯ್ ರೆಡಿ ಆಗ್ತಾ ಇದ್ದಾನೆ. ನಿಹಾತ್ ಬಂದ್ರೆ ನಿಹಾತ್ ಅಂತ ಇರ್ತಾನೆ. ನಿಹಾತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬ್ಯೂಟಿಫುಲ್ ಕಡಿಮೆ ರೇಟಿಂಗ್ ಮಾಡ್ಕೊಡ್ತಾನೆ. ಜಸ್ಟ್ 200 ರೂಪೀಸ್ ಅಷ್ಟೇ. ಬ್ಯೂಟಿಫುಲ್ ಪಿಕ್ಚರ್ಸ್ ತೆಕ್ಕೊಡ್ತಾರೆ. ಮಮ್ಮಿ ಮಮ್ಮಿಗೆ ಇವಾಗ ಆಗ್ತಾರೆ. ಹೇಳಿ ಜಕ್ಕಣಕ್ ಕಾಣಕ್ಕ. ಫೋಟೋಗಳು ಹೊಸ ಪಾಪ. ಎಲ್ಲ ಟೀ ಕುಯ್ಯೋದೆ ಇವತ್ತು. ಇಷ್ಟೇ ಪಾಪ ಮಡಿಕೇರಿಗೆ ಹೋಗಿ ಗೂವಿನಕ್ಕದು ಒಂದು ಇಲ್ಲೇ ಒಂದು ಸೈಡ್ ತೆಗ್ಬಿಡೋಣ ಹೋಗ್ಲಿ. ಯಾರು ಮುಮ್ತಾಜ್ ಅವ್ರ ಜೊತೆ ಮಾತಾಡ್ಬಿಟ್ಟು ಬನ್ನಿ ಅವ್ರಿಗೆ ಒಂದು ಬುಟ್ಟಿ ಕೊಟ್ಬಿಡಿ. ದೊಡ್ಡ ಬುಟ್ಟಿ ಅವ್ರಿಗೆ ಕಣೆ ಮಮ್ಮಿ. ಫೋಟೋ ಶೂಟ್ ಆಗ್ತಾ ಇದೆ ಇವಾಗ. ಮೈ ಗಾಡ್. ಕಾಣಿಸ್ತಾ ಇದೆಯಾ ಮೇಡಮ್? ಸೈಡ್ ಬಿಸ್ನೆಸ್ ನಮ್ದೆ. ಇಲ್ಲೇ ಪಾರ್ಟ್ ಟೈಮ್ ಬರ್ತೀರಾ? ಇಲ್ಲಿ ನೋಡು ಬುಜ್ಜಿ, ಇಲ್ಲಿ ನೋಡಿ, ಇಲ್ಲ ಒಂದು ಫೋಟೋ ತೆಗಿತೀನಿ. ಬರೀ 300 ಕೊಡ್ತಾ ಇದ್ದಾರೆ ಮೇಡಮ್ 30 kgಗೆ. ಓಕೆ, ಮನೆಯಲ್ಲಿ ಹೋಗಿ ಅಲ್ಲಿ ಬನ್ನಿ. ಗೋಲ್ಡ್ ಬಿಲ್ ಸರ್. ದಿಸನ ಬ್ಯಾಕ್ ಫ್ರಂಟ್ ಕಡೆ ಇದೆ. Copy quick. Okay, one and over the leaf, okay? Like plucking? Yeah, perfect. So catch that basket with that one. With this side. Keep over there only. Yeah. Yeah. Just you want to change this hand. Just in hand. Keep over. Catch with this hand. And somebody like this. Yeah, perfect. Now with this.
Just look away. Both of. Yeah, perfect one. Just be like that. Study now. Okay, just look away. Blurring, that's it. Yeah. With that hand, just point out like this. Oh, that's it. Yeah. ಸ್ವಲ್ಪ ಬೆಂಡ್ ಆಗಿ ನೋಡಬೇಕು ಅನ್ಸುತ್ತೆ. ಓಕೆ. ಯಾ ಪರ್ಫೆಕ್ಟ್. ಹಂಗೆ ರೀ. ಪಾಪ ಇಲ್ಲ ಪಡ್ಲನಸ್ ಪಾಪ. ಯಾ. Oui. ಆಂಟಿ ಆಂಟಿ ಇಲ್ಲಿ ನೋಡಿ ಈ ಕಡೆ ನೋಡಿ. ಫುಲ್ ಈ ಥರ ಟರ್ನ್ ಮಾಡಿ. ಓಕೆ. ಪಾಪ ಮಮ್ಮಿದು ಶೂಟ್ ಮಾಡ್ತಾ ಇದ್ದಾರೆ. ಸರ್ ಮಾಡೋದು ಪ್ರಕಾರ ಆಗಿದೆ. ಓಕೆ ರೆಡಿ. ಸೊ ಇಲ್ಲಿ ಎಸ್ಟೇಟ್ ಪಕ್ಕನೇ ಇದೊಂದು ಶಾಪ್ ಇದೆ. ಇಲ್ಲಿ ಟೀ ಪೌಡರ್ ಆಮೇಲೆ ಆಯಿಲ್ ಎಲ್ಲನೂ ಮಾರ್ತಾರೆ. ಸೊ ನಾವು ಇವಾಗ ಟೆಸ್ಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಮಸಾಲ ಚಾಯ್ ಅಲ್ಲ, ಫಸ್ಟ್ ಗ್ರೀನ್ ಟೀ ಕೊಟ್ಟರು, ಇವಾಗ ಮಸಾಲ ಚಾಯ್ ಕೊಟ್ಟಿದ್ದಾರೆ ಟೇಸ್ಟ್ ಮಾಡಲಿಕ್ಕೆ. ಪಾಸಿಟಿವ್ ತಯಾರು ಮಾಡ್ತಾರೆ, ಟೇಸ್ಟ್ ಬರಿಲ್ಲ. ನೀವು ಫಸ್ಟ್ ಕುಡಿಯೋದಿದೆ ಮೇಡಮ್ ಗ್ರೀನ್ ಟೀ. ಗ್ರೀನ್ ಟೀ ಅಂದರೆ ಟೇಸ್ಟಿಗಿಲ್ಲ ಸರ್, ಹೆಲ್ತ್ ಕುಡಿಯೋದು ಸರ್, ಹೆಲ್ತ್ ಫಿಟ್ನೆಸ್ ಕುಡಿಯೋದು. ಇದರಲ್ಲಿ ಹಾಲು ಹಾಕಬೇಡ, ಸಕ್ಕರೆ ಹಾಕಬೇಡ, ಟೀ ಸೊಪ್ಪು ಹಾಕಿ ಕುದಿಸ್ ಮಾಡಬೇಕು. ಬರೀ ನೀರು ಕುದಿಸ್ ಮಾಡಿ ಗ್ಯಾಸ್ ಆಫ್ ಮಾಡಿ 100 ml ಬಿಸಿ ನೀರು 1 ಚಮಚ ಟೀ ಲೀಫ್ ಹಾಕಿ 2 ನಿಮಿಷ ಬಿಡಿಸ್ಬೇಕು. ಈ ಟೀ ಲೀಫ್ ಎಲ್ಲ ಈ ಥರ ಓಪನ್ ಆಗುತ್ತೆ. ಫಿಲ್ಟರ್ ಮಾಡಿ ಬರೀ ನೀರು ಕುಡಿಯೋದು. ಮನೆಯಲ್ಲಿ ದೊಡ್ಡ ಜನ ಹಾಕಿ BP, ಶುಗರ್, ಕೊಲೆಸ್ಟ್ರಾಲ್ ಯಾವುದೋ ಇರುತ್ತೆ, 45 days ಕೊಡ್ತಾರೆ ಅಂದರೆ ಸಾಕು. 45 ದಿನ ಕೊಡ್ತಾರೆ ಅಂದರೆ 3 ವರ್ಷ ಕಂಟ್ರೋಲ್ ಸಿಗ್ತದೆ. ವಿತೌಟ್ ಇಂಜೆಕ್ಷನ್, ವಿತೌಟ್ ಟ್ಯಾಬ್ಲೆಟ್. ಇದ್ಮೇಲೆ ಜೈನ್ ತುಪ್ಪ, ನಿಂಬು, ಇವಾಗ ನಿಮ್ಗೆ ಕೊಡ್ತೀನಿ ಆ ಥರ ಕೊಡ್ತಾರೆ ಅಂದರೆ ಅನ್ವಾಂಟೆಡ್ ಫ್ಯಾಟ್, ಬೆಲಿ ಫ್ಯಾಟ್, ವೇಸ್ಟ್ ಫ್ಯಾಟ್ ಕಡಿಮೆ ಆಗುತ್ತೆ. ಮೈಂಡ್ ಸ್ಟ್ರೆಸ್, ಡಿಪ್ರೆಷನ್ ರೆಡ್ಯೂಸ್ ಆಗುತ್ತೆ ಸರ್. ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ. ಮೈನ್ ಬೆನಿಫಿಟ್ ಏನಂದರೆ ಬಾಡಿ ಟಾಕ್ಸಿನ್ಸ್ ರಿಮೂವ್ ಆಗುತ್ತೆ ಸರ್, ಡಿಟಾಕ್ಸ್ ಆಗುತ್ತೆ, ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಆಗುತ್ತೆ. ಇದೇ ಗ್ರೀನ್ ಟೀ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಗ್ರೀನ್ ಟೀದು ಬೆನಿಫಿಟ್ಸ್ನ ನಮಗೆ ಎಕ್ಸ್ಪ್ಲೇನ್ ಮಾಡಿದರು ಅಂತ. ಇಲ್ಲಿ ಬರೀ ಗ್ರೀನ್ ಟೀ ಅಲ್ಲ, ಮಸಾಲೆ ಚಾಯ್ ಹಾಗೆಯೇ ಚಾಕ್ಲೇಟ್ ಚಾಯ್ ಅದು ಕೂಡ ಇತ್ತು. ಅದನ್ನು ಕೂಡ ನಾವು ಟೇಸ್ಟ್ ಮಾಡಿದ್ವಿ. ಟೋಟಲಾಗಿ 3 ಟೈಪ್ಸ್ ಆಫ್ ಟೀನ ಟೇಸ್ಟ್ ಮಾಡಿದ್ವಿ. ಅಲ್ಲಿ ಬಂದವ್ರಿಗೆಲ್ಲ ಟೇಸ್ಟ್ ಮಾಡ್ಲಿಕ್ಕೆ ಕೊಡ್ತಾರೆ. ಸೊ ಅದೊಂದು ಆಪ್ಷನ್ ಇದೆ, ಟೇಸ್ಟ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ತಗೋಬೋದು. ನನಗೆ ಅಕ್ಷಯ್ಗೆ ಮಸಾಲ ಚಾಯ್ ಮತ್ತು ಚಾಕ್ಲೇಟ್ ಚಾಯ್ ತುಂಬ ಇಷ್ಟ ಆಯಿತು. ಸೊ ಅದೆರಡು ಪ್ಯಾಕೆಟ್ನ ನಾವು ತಗೊಂಡ್ವಿ. ನಮ್ಮ ಡ್ಯಾಡಿ ಮಮ್ಮಿಯವರು ಒಂದು ಪ್ಯಾಕೆಟ್ ಆಫ್ ಮಸಾಲ ಚಾಯ್ನ ತಗೊಂಡ್ರು. ಗ್ರೀನ್ ಟೀ ತಗೊಳ್ಳಿ ಅಂತ ಅವ್ರು ಹೇಳ್ತಾಯಿದ್ರು. ನಮಗೆ ಅದು ತೊಗೊಂಡ್ರೆ ನಾವು ಯಾರೂ ಯೂಸ್ ಮಾಡೋದಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ತೊಗೊಂಡಿಲ್ಲ. ಅಫ್ಕೋರ್ಸ್ ಅದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಬಟ್ ದ ಥಿಂಗ್ ಈಸ್ ನಾವು ತಗೊಳ್ತೀವಿ ಅಷ್ಟೇ, 1-2 ದಿನ ಕುಡಿಬೋದು, ಅದಾದಮೇಲೆ ಕುಡಿಯೋದಿಲ್ಲ. ಆ ರೀಸನ್ಗೋಸ್ಕರ ಅದನ್ನ ನಾವು ತಗೊಂಡಿಲ್ಲ. ಅದಷ್ಟೇ ಅಲ್ಲ, ಕಾರ್ಡಮಮ್ ಚಾಯ್ ಅಂತ ಹೇಳ್ಬಿಟ್ಟು ಅದು ಕೂಡ ಒಂದು ವೆರೈಟಿ ಇತ್ತು. ಸುಮಾರು ಡಿಫ್ರೆಂಟ್ ಟೈಪ್ಸ್ ಆಫ್ ಟೀಸ್ ಇತ್ತು, ಟೀ ಪೌಡರ್. ಸೊ ನಮಗೆ ಇದೆರಡು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತಗೊಂಡ್ವಿ. ಇದಾದಮೇಲೆ ನೆಕ್ಸ್ಟ್ ನಾವು ಮುಂದೆ ನಮ್ಮನ್ನ ಕರ್ಕೊಂಡು ಹೋಗಿದ್ದು ಒಂದು ಆಯಿಲ್ ಫ್ಯಾಕ್ಟ್ರಿ ಅಂತ. ಇಲ್ಲೆಲ್ಲ ಹೇಗಂದರೆ ಚಿಕ್ಕ ಚಿಕ್ಕ ಸ್ಟಾಲ್ ಹಾಕ್ಕೊಂಡಿದ್ದಾರೆ. ಅದರ ಹಿಂದೆನೇ ಒಂದು ಚಿಕ್ಕ ಗೋಡೌನ್ ಥರ ಮಾಡಿಕೊಂಡು ಅಲ್ಲೇ ಪ್ರಿಪೇರ್ ಮಾಡೋದೆಲ್ಲ ಮಾಡ್ತಾರೆ. ಸೊ ಅಲ್ಲಿಗೆ ಹೋದಾಗ ನಮಗೆ ಅಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದರು ಹೇಗೆ ಯಾವುದರಿಂದ ಮಾಡೋದು ಆಯಿಲ್ ಅಂತೆಲ್ಲ. ಇವಾಗ ಆಯಿಲ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ ನಾವು. ಇದು ಜನರಲ್ ಕೋಲ್ಡ್ ಕಾಫ್ ಬರೋಡೆ ಅಪ್ಲೈ ಮಾಡಿದ್ರೆ ಸಾಕು. ಮಿಕ್ಸ್ ಬರ್ತದೆ ಆ ಥರ ಅಪ್ಲೈ ಮಾಡಿದ್ರೆ ಸಾಕು. ಇದು ಯಾರಲ್ಲಿ ಬರ್ತದೆ ಈ ಥರ ಒಂದು ಗೊತ್ತಾ ಉದ್ದ ಒಂದು ಈ ಥರ ಇದು ಎಲ್ಲಿ ಬೆಳೀತಾರೆ ಇದೆಲ್ಲ. ಇದು ಫುಲ್ ಇರ್ತದೆ. ಊಟಿ ನೋಡಿದ್ರೆ ಸರ್, ಊಟಿ ಈಗ ಬರಿದಾಗ ನೋಡಿದ್ರೆ ದೊಡ್ಡ ಮರ ಕಾಣಿಸ್ತದೆ. ಅಲ್ಲಿ ಇದು ಈ ಮಣ್ಣ ಬರ್ತದೆ. ಇದೀಗ ಬಂದು ಔಷಧಿ ಡ್ರೈ ಆಗ್ತದೆ. ಡ್ರೈ ಆಗಿ ತರಗುತ್ತೆ, ಡ್ರಮ್ ಒಳಗೆ ಹಾಕ್ತಾರೆ. ಫುಲ್ ಕವರ್ ನೋಡಿದ್ರೆ 500 ಸರ್. ಇದನ್ನ 200 ನೀರು ಹಾಕ್ತಾರೆ, 100 ಗ್ಯಾಸ್ ದೀಪ ಹಾಗೆ ಫುಲ್ ಕವರ್ ಮಾಡಿ ಕೆಳಗಡೆ ಫಾರ್ಮರ್ಸ್ ಇದೆ 180 8 hours ಬಾಯ್ಲ್ ಮಾಡ್ತಾರೆ. ಬಾಯ್ಲ್ ಮಾಡಿ ಸ್ಟೀಮ್ ಮಾಡಿ ಅದು ಆಯಿಲ್ ಸ್ಟೀಮಲ್ಲಿ ಪೈಪ್ ಒಂದು ಕಡೆ ಈ ಕಡೆ ಬರ್ತದೆ ಸರ್. ಈ ಕಡೆ ಬಂದರೆ ಐಸ್ ಹಾಕಿ ಕೊಂಡಾಗ್ತಾರೆ. ಮಾಡಿ ನೀರು ಬರ್ತದೆ, ಎಲ್ಲ ಬರ್ತದೆ. ನೀರು ಜಾಸ್ತಿ ಇರ್ತಾರೆ, ಕೆಳಗೆ ಹೋಗುತ್ತೆ, ಎಣ್ಣೆ ಮೇಲೆ ಸೆಟ್ಲ್ ಆಗುತ್ತೆ. ಇಲ್ಲಿಂದ ಮಿಷಿನ್ ತಗೊಂಡು ಹೋಗಿ ಫಿಲ್ಟರ್ ಮಾಡಿ ಒಳಗಡೆ ಸೇಲ್ ಮಾಡ್ತೀವಿ. ಸೊ ನೋಡಿದ್ರಲ್ಲ, ಪ್ರಿಪ್ರೇಷನ್ ಪ್ರೋಸೆಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟರು ನಮಗೆ. ನಾವು ಯಾವ ಆಯಿಲು ತಗೊಂಡಿಲ್ಲ, ಏನಕ್ಕೆ ಅಂದರೆ ಇದು ಮೇಯ್ನಾಗಿ ಪೇನ್ ರಿಲೀಫ್ ಆಯಿಲ್ಸ್ ಆಯಿತಾ. ಇದರಲ್ಲಿ ತುಂಬ ವೆರೈಟೀಸ್ ಇದೆ. ನಾವು ಫಸ್ಟ್ ಆಫ್ ಆಲ್ ಜಾಸ್ತಿ ಯೂಸ್ ಮಾಡೋದಿಲ್ಲ. ನಾನು ಅಕ್ಷಯ್ ಅಂತೂ ಸ್ಪ್ರೇ ಮೂವ್ ಆ ಥರದೇ ಯೂಸ್ ಮಾಡ್ತೀವಿ. ಆಯಿಲೆಲ್ಲ ಹಾಕ್ಕೊಂಡಷ್ಟು ಅಭ್ಯಾಸ ಇಲ್ಲ. ಯೂಸ್ ಮಾಡೋದಂದರೆ ನಮ್ಮ ಡ್ಯಾಡಿ ಒಬ್ಬರೇ ಮನೇಲಿ.
ಬಟ್ ಅವ್ರ ಜೊತೆ ಆಲ್ರೆಡಿ ಒಂದು 2 ಟೈಪ್ಸ್ ಇದೆ. ಸೊ ಇರಬೇಕಾದ್ರೆ ಮತ್ತೆ ಇನ್ನೂ ಏನಕ್ಕೆ ತೊಗೊಳ್ಳೋದು ಅನ್ನೋ ರೀಸನ್ಗೋಸ್ಕರ ತೊಗೊಂಡಿಲ್ಲ. ಇವ್ರಿಗೆ ಮೋಸ್ಟ್ಲಿ ಬೇಜಾರಾಗಿರ್ಬೋದು, ಇವ್ರು ಏನಿದೆ ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟು ಎಕ್ಸ್ಪ್ಲೇನ್ ಮಾಡಿ ಒಂದು ತೊಗೊಳ್ಳೋದೇ ಹೋದ್ರಲ್ಲ ಅಂತೇಳಿ. ಬಟ್ ಸ್ಟಿಲ್ ನಾವು ಯೂಸ್ ಮಾಡಿಲ್ಲ ಅಂದಮೇಲೆ ಅದು ತೊಗೊಂಡು ಏನು ಪ್ರಯೋಜನ, ಸುಮ್ಮನೆ ಏನಕ್ಕೆ ದುಡ್ಡು ಖರ್ಚು ಮಾಡೋಣ ಅನ್ನೋ ರೀಸನ್ಗೋಸ್ಕರ ತೊಗೊಂಡಿಲ್ಲ. ಅಲ್ಲಿ ನಿಮಗೆ ಒಂದು ದೊಡ್ಡ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಆ್ಯಕ್ಚುಲಿ ನಾವು ಹೋಗಬೇಕಾಗಿತ್ತು. ಆದರೆ ಏನು ಮಾಡೋದು, ನಾವು ಕೂನೂರು ರೀಚ್ ಆದಂಗೆ ಕಂಪ್ಲೀಟಾಗಿ ವೆದರ್ ಚೇಂಜ್ ಆಗಿಬಿಡ್ತು. ಫುಲ್ ಮಳೆ ಬರೋ ಥರ ಎಲ್ಲ ಆಗಿತ್ತು. ಆ ಬೆಟ್ಟದ ಹತ್ರ ಹೋದರೆ ಒಂದು ಸಕ್ಕದಾಗಿರೋ ವ್ಯೂ ಇರುತ್ತೆ ಅಂತ ಡ್ರೈವರ್ ನಮಗೆ ಫಸ್ಟೇ ಹೇಳಿದರು. ಬಟ್ ಇವಾಗ ಕ್ಲೌಡ್ಸ್ ಕವರ್ ಆದಮೇಲೆ ಅಲ್ಲಿ ಹೋಗಿನೂ ಪ್ರಯೋಜನ ಇಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ನೆಕ್ಸ್ಟ್ ಟೂರಿಸ್ಟ್ ಸ್ಪಾಟ್ಗೆ ನಾವು ಹೋಗ್ತಾ ಇದ್ದೀವಿ. ಇವಾಗ ನಾವು ಡಾಲ್ಫಿನ್ಸ್ ನೋಸ್ ಅನ್ನೋ ಒಂದು ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ. ನೋಡೋಣ ಏನಿದೆ ಅಂತ, ನಮಗೂ ಅಷ್ಟು ಐಡಿಯಾ ಇಲ್ಲ. ವಾ ಸಕ್ಕದಾಗಿದೆ. ಆ್ಯಕ್ಚುಲಿ ಮಿಸ್ಟ್ ಕವರ್ ಆಗಿದೆ, ನೋಡೋಣ ಕಾಣಿಸುತ್ತೆ ಅಂತ. ಹಾಂ, ಸೊ ಇದೆ ವ್ಯೂ ಪಾಯಿಂಟ್. ಇಲ್ಲಿ ನೋಡಿ, ಫುಲ್ ಮಿಸ್ಟ್ ಕವರ್ ಆಗಿಬಿಟ್ಟಿದೆ. ಅದು ಫುಲ್ ಅಲ್ಲಿ ಕೆಳಗಡೆ ಇರೋದೆಲ್ಲ ಬೆಟ್ಟನೇ. ಆ್ಯಂಡ್ ಅಲ್ಲಿ ಒಂದು ವಾಟರ್ ಫಾಲ್ಸ್ ಕಾಣಿಸ್ತಾ ಇರ್ಬೋದು ನಮಗೆ. ಇದು ಕ್ಯಾಥರಿನ್ ವಾಟರ್ ಫಾಲ್ಸ್ ಅಂತ. ಫಾರೆಸ್ಟ್ ती पूरा असा टी एस्टेट. ಮಸ್ತ್ ಸೊ ಇದು ಇವಾಗ ನೆಕ್ಸ್ಟ್ ಕಾಣಿಸ್ತಾ ಇರೋದು ಸಿಂಗಾರ ವ್ಯೂ ಪಾಯಿಂಟ್ ಅಂತ. ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಫಾಗ್ ತುಂಬ್ಕೊಂಡಿದೆ. ಏನು ಸಕ್ಕದಾಗಿದೆ ನೋಡಿ. क्या है ತೂಗಿರಬಹುದಾ? ನನಗೆ ಎಲಿಫೆಂಟ್ ಅನ್ಕೊಂಡಿದ್ದೆ ನೋಡಿ. ಡೇಂಜರಸ್. अच्छा तड़ी ಗೊತ್ತಾಗಿದೆ. You can come. ಆಮೇಲೆ ಸಂಜೆ ರಿಟರ್ನ್ ಆದ್ವಿ. ಆ್ಯಕ್ಚುಲಿ ನಾವು ಬಸ್ಸಲ್ಲಿ ರಿಟರ್ನ್ ಆದ್ವಿ ಊಟಿಗೆ. ಇದು ಆಪ್ಷನ್ ಆಯಿತಾ, ನಿಮಗೆ ಬೇಕಾದ್ರೆ ಬಸ್ಸಲ್ಲಿ ಬರ್ಬೋದು, ಇಲ್ಲಾಂದರೆ ಇನ್ನೊಂದು ಟ್ರೈನಲ್ಲಿ ವಾಪಸ್ ಬರ್ಬೋದು. ಟಿಕೆಟ್ಸ್ ಅಲ್ಲೇ ಸಿಗುತ್ತೆ. ನಾವು ಬಸ್ನ ಚೂಸ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು ಬಸ್ ಜರ್ನಿ. ಸೊ ಇವಾಗ ನಾವು ಉದಗಮಂಡಲ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ದೀವಿ. ಯಾಕೆಂದರೆ ಬೆಳಗ್ಗೆ ಕಾರ್ ಇಲ್ಲೇ ನಿಲ್ಲಿಸಿದಲ್ಲ, ಸೊ ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು ಇವಾಗ ಕಾರಲ್ಲಿ. ಸೊ ಇವಾಗ ರೂಮಿಗೆ ಹೋಗ್ತಾ ಇದ್ದೀವಿ ನಾವು. ಫುಲ್ ಕೋಲ್ಡ್ ಆಗಿದೆ ವೆದರ್. ಹಿಂದೆ ನಮ್ಮ ತೆಗೆದು ಫೋಟೋಸ್ ನೋಡ್ತಾ ಇದ್ದಾರೆ.